ಸ್ನೇಹಿತರೆ ನಮಸ್ಕಾರಗಳು. ಯಾರ್ಯಾರು GPT ಗಣಿತ ವಿಜ್ಞಾನ ಭಾವಿ ಶಿಕ್ಷಕರಾಗಿ ಅಪಾಯಿಂಟ್ ಆಗಲಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಶುಭವಾಗಲಿ. ನಾನು ಪ್ರತಿನಿತ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ರೆಡಿ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಶೇಕಡ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಶಬ್ದದ ವೇಗ ಎಷ್ಟಿರುತ್ತದೆ? ಆಪ್ಷನ್ ಎ 330 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಬಿ 331 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಸಿ 334 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಡಿ 344 ಮೀಟರ್ ಪರ್ ಸೆಕೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 334 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಎರಡನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ? ಆಪ್ಷನ್ ಎ C2H5OH, ಆಪ್ಷನ್ ಬಿ CH3COOH, ಆಪ್ಷನ್ ಸಿ CH3COOC2H5, ಆಪ್ಷನ್ ಡಿ CH3COONA. ಇದಕ್ಕೆ ಸರಿಯಾದ ಉತ್ತರ CH3COOH. ಅದೇ ರೀತಿ ಮೂರನೇ ಪ್ರಶ್ನೆ, ಹಾಲಿನಲ್ಲಿರುವ ಶೇಕಡ ಕೊಬ್ಬಿನ ಪ್ರಮಾಣ? ಆಪ್ಷನ್ ಎ 12, ಆಪ್ಷನ್ ಬಿ 3.6, ಆಪ್ಷನ್ ಸಿ 2.5, ಆಪ್ಷನ್ ಡಿ 4.0. ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3.6. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ವಿಟಮಿನ್ ಡಿಯನ್ನು ಯಾವುದು ಹೊಂದಿರುವುದಿಲ್ಲ? ಇದಕ್ಕೆ ಆಪ್ಷನ್ ಎ ಮೀನು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಮಾಂಸ, ಆಪ್ಷನ್ ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಂಸ ವಿಟಮಿನ್ ಡಿಯನ್ನು ಹೊಂದಿರುವುದಿಲ್ಲ. ಅದೇ ರೀತಿ ಐದನೇ ಪ್ರಶ್ನೆ, ಈ ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನ ಕ್ರಿಯೆಗೆ ಒಳಪಡಿಸಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಪತ್ತಿ ಆಗದೇ ಇರುವ ಉತ್ಪನ್ನ? ಆಪ್ಷನ್ ಎ ಸೀಸದ ಆಕ್ಸೈಡ್, ಆಪ್ಷನ್ ಬಿ ನೈಟ್ರೋಜನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಆಕ್ಸಿಜನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇದಕ್ಕೆ ಈ ಕ್ವಶನನ್ನು 10ನೇ ತರಗತಿನಲ್ಲಿರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇದರಿಂದ ಈ ಕ್ವಶನನ್ನು ತೆಗೆದುಕೊಂಡಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನನ್ನು ಒತ್ತಿರಿ, ಶೇರ್ ಮಾಡಿ. ನಮಸ್ಕಾರಗಳು.